ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಪಿಎಫ್ಐ ಲಿಂಕ್ ಸಿಗ್ತಾ ಇದೆ. ಬಂಧಿತರಿಬ್ಬರು ಕೂಡ ಕೇರಳ ಮೂಲದವರಾಗಿದ್ದು ಅವರ ಹಿನ್ನೆಲೆಯನ್ನ ಪೊಲೀಸರು ಈಗ ಬೆನ್ನತ್ತಿದ್ದಾರೆ. ಮಗದೊಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಈ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ನಾಗಮಂಗಲ ಕೋಮು ಗಲಭೆಗೆ ಕೇರಳ ಲಿಂಕ್ ಇದೆಯಾ? ಗಲಾಟೆ ಹಿಂದಿದೆಯಾ? ನಿಷೇಧಿತ ಪಿಎಫ್ಐ ಸದಸ್ಯರ ಕೈವಾಡ? ಪ್ರಕರಣ ಎನ್ಐಎಗೆ ವಹಿಸುವಂತೆ ವಿಎಚ್ಪಿ ಬಿಜೆಪಿ ಆಗ್ರಹ. ಮಂಡ್ಯದ ನಾಗಮಂಗಲ ಗಲಭೆ ಪ್ರಕರಣ ಸಂಬಂಧ 55 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಪೈಕಿ ಕೇರಳದ ಮಲ್ಲಪುರಂನ ಯೂಸಫ್ ಮತ್ತು ನಾಜಿರ್ ಎಂಬುವರನ್ನ ಬಂಧಿಸಲಾಗಿದೆ. 44ನೇ ಆರೋಪಿ ಯೂಸಫ್ ಪ್ರಾವಿಷನ್ ಸ್ಟೋರ್ನಲ್ಲಿ ಹಾಗೂ 61ನೇ ಆರೋಪಿ ನಾಜಿರ್ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಬಂಧಿಸಲಾಗಿದೆ. ಅಲ್ಲದೆ ಇವರು ನಿಷೇಧಿತ ಪಿಎಫ್ಐ ಸಂಘಟನೆಯಲ್ಲಿ ಇದ್ದರು ಎಂಬ ಆತಂಕದ ವಿಚಾರ ಇದೀಗ ಹೊರಗೆ ಬರ್ತಾ ಇದೆ. ನಾಗಮಂಗಲದ ಗಲಭೆ ಪ್ರೀ ಪ್ಲಾನ್ ಅಂತೇಳಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಇದೀಗ ಸಿಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳು ಆತಂಕಕಾರಿಯಾಗಿ ಬೆಳವಣಿಗೆ ಬರ್ತಾ ಇರುವಂಥದ್ದು. ನಾಸಿರ್ ಮತ್ತು ಯೂಸಫ್ ಎಂಬ ಇಬ್ಬರು ಆರೋಪಿಗಳನ್ನು ಇದೀಗ ಪೊಲೀಸರು ಬಂಧನ ಮಾಡಿದ್ದಾರೆ. ಇವರಿಬ್ಬರು ಕೂಡ ಮೂಲತಃ ಕೇರಳದವರು, ನಾಗಮಂಗಲದಲ್ಲಿ ಬಂದು ವಾಸ ಇರ್ತಾರೆ, ಅಂದರೆ ವ್ಯಾಪಾರ ವಹಿವಾಟುಗಳನ್ನು ಮಾಡ್ಕೊಂಡಿರುವಂಥದ್ದು. ಇವರಿಬ್ಬರು ಕೂಡ ನಿಷೇಧಿತ PFIನಲ್ಲಿ ಇದ್ರು ಎಂಬ ಅನುಮಾನಗಳು ಇದೀಗ ಮೂಡ್ತಾ ಇರುವಂಥದ್ದು. ಈ ಒಂದು ಗಲಭೆಗೂ ನಿಷೇಧಿತ PFIಗೂ ಸಂಬಂಧ ಇದೆಯಾ ಎಂಬ ಆಯಾಮದಲ್ಲಿ ಇದೀಗ ಪೊಲೀಸರು ತಮ್ಮ ತನಿಖೆಯನ್ನ ಮುಂದುವರಿಸಿದ್ದಾರೆ. ಈ ಯೂಸಫ್ ಮತ್ತು ನಾಸಿರ್ ನಿಷೇಧಿತ PFI ಸಂಘಟನೆಯಲ್ಲಿ ಇದ್ರು ಅಂತ ವಿಶ್ವ ಹಿಂದೂ ಪರಿಷತ್ ಸಹ ಆರೋಪ ಮಾಡಿದೆ. PFI ಸಂಘಟನೆಯೇ ನಾಗಮಂಗಲ ಗಲಭೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಸ್ಪಷ್ಟವಾಗಿ ತಿಳಿಸಿದೆ. ಹೀಗಾಗಿ ಈ ತನಿಖೆಯನ್ನ ಎನ್ಐಎಗೆ ನೀಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಆಗ್ರಹಿಸಿದೆ. ಗಲಭೆ ಪ್ರಕರಣ ಸಂಬಂಧ ಪ್ರತಿಕ್ರಿಯೆ ನೀಡಿರುವ ಸಚಿವ ಚಲುವರಾಯಸ್ವಾಮಿ, ಇಬ್ಬರು ಕೇರಳ ಮೂಲದವರು ನಾಗಮಂಗಲದಲ್ಲಿ ಕೆಲಸ ಮಾಡ್ತಾ ಇದ್ರು, ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಬಂಧಿಸಲಾಗಿದೆ. PFIನಲ್ಲಿ ಬಂಧಿತರು ಆಕ್ಟಿವ್ ಇದ್ದಾರಾ ಇಲ್ವಾ ಎಂಬುದು ತನಿಖೆಯ ಬಳಿಕ ಗೊತ್ತಾಗಲಿದೆ ಎಂದಿದ್ದಾರೆ. ಕೇರಳದವರು ಬಂದು ಹೋಗೋರೆ ಅಂತಲ್ಲ, ಅಲ್ಲಿ ಬೇಕರಿಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಆ ಸಂದರ್ಭದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅರೆಸ್ಟ್ ಆಗಿದೆ. ನೋಡೋಣ, ತನಿಖೆ ಆಗದಲ್ಲೇ ನಾವು ಅಥವಾ ಇಲ್ಲ ಅದ್ರ ರಿಪೋರ್ಟ್ ಇಲ್ದಲೇ ಊಹಾಪೋಹಗಳನ್ನ ಮಾತನಾಡ್ತಕ್ಕಂಥದ್ದು ಬೇಡ. ಈಗ ನನಗೆ ನೋಡಪ್ಪ, ಇದನ್ನು ಬೆಳೆಸೋದಕ್ಕಿಂತ ಅದನ್ನು ಕಂಡುಹಿಡಿತೀವಿ. ಇನ್ನು ನಾಳೆ ಬಿಜೆಪಿ ಸತ್ಯಶೋಧನಾ ಸಮಿತಿ ನಾಗಮಂಗಲಕ್ಕೆ ಭೇಟಿ ನೀಡಲಿದೆ. ಈ ಮಧ್ಯೆ ಅಶ್ವಥ್ ನಾರಾಯಣ್, ರಾಜ್ಯ ಸರ್ಕಾರದ ತನಿಖೆಯ ಮೇಲೆ ನಮಗೆ ನಂಬಿಕೆ ಇಲ್ಲ, ಹೀಗಾಗಿ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲದೆ ಬಿಜೆಪಿ ಶಾಸಕ ಯತ್ನಾಳ್, PFI ಎಲ್ಲವೂ ಕಾಂಗ್ರೆಸ್ ಬೆಂಬಲಿತ ಸಂಘಟನೆಗಳೇ, ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಬಿಟ್ಟರೆ ಏನೂ ಮಾಡಲ್ಲ ಅಂತ ಕಿಡಿಕಾರಿದ್ದಾರೆ. ನಿರ್ವಹಣೆ ಮಾಡಲಿಕ್ಕೆ ವಿಫಲವಾಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ನಮಗೆ ಒಂದು ಶಾಪವಾಗಿದೆ. ಈ ದಿಕ್ಕಿನಲ್ಲಿ ಸತ್ಯ ಶೋಧನಾ ಸಮಿತಿಯನ್ನು ಸಹ ನಮ್ಮಲ್ಲಿ ರಚಿಸುವಂತದ್ದಾಗಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅದು ವರದಿಯನ್ನು ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ, ಏನು FIR ಆಗಿರೋರಲ್ಲಿ ಈ ಪ್ರೀ ಪ್ಲಾನ್ ಅನ್ನೋದಕ್ಕೆ ಉದಾಹರಣೆ ಅಲ್ಲಿ ಇಬ್ರು ಕೇರಳ ಈ SDPI ಸದಸ್ಯರು ಅನ್ನುವಂಥದ್ದು ಎದ್ದು ಕಾಣ್ತಿದೆ, ಆಪಾದನೆ ಇದೆ. ಈ ರಾಜ್ಯ ಸರ್ಕಾರದ ಗೃಹ ಇಲಾಖೆಯಿಂದ ನಮ್ಗೆ ಯಾವುದೇ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇಲ್ಲ. ಹಾಗಾಗಿ NIಗೆ ಈ ಸಂಪೂರ್ಣ ತನಿಖೆಯನ್ನ ವಹಿಸಬೇಕಾಗುತ್ತೆ. ಈಗ ಈ ಎಲ್ಲ ಸಂಘಟನೆಗಳು ಏನಾದವು, ಇದು ಕಾಂಗ್ರೆಸ್ಸಿನ ಬೆಂಬಲಿತ ಸಂಘಟನೆಗಳೇ. SFI ಇರಲಿ, AISF ಇರಲಿ, ನಕ್ಸಲಲ್ ಇರಲಿ, ಎಲ್ಲ ಚಟುವಟಿಕೆಗಳಿಂದ ಕಾಂಗ್ರೆಸ್ ಬೆಳೆಸಿದಂಥ ದೇಶದ್ರೋಹಿ ಸಂಘಟನೆಗಳು. ಇವತ್ತು ಕಾಂಗ್ರೆಸ್ ತನ್ನ ಅವನತಿಯನ್ನು ಮತ್ತೆ ಪ್ರಾರಂಭ ಮಾಡ್ಕೊಂಡು, ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಬಿಟ್ಟರೆ ಏನೂ ಮಾಡೋದಿಲ್ಲ ಅವರು. ಇನ್ನು ಗಲಭೆ ಪೂರ್ವ ನಿಯೋಜಿತ ಕೃತ್ಯ ಎನ್ನಲು ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ. ಅಂಗಡಿಗಳಿಗೆ ಬೆಂಕಿ ಹಾಕುವ ಮುನ್ನ ಕಿಡಿಗೇಡಿಗಳು CCTVಯನ್ನು ಹೊಡೆದು ಹಾಕಿದ್ದಾರೆ. ಹಾರೆಯಿಂದ CCTV ಕ್ಯಾಮೆರಾವನ್ನು ಹೊಡೆದು ಹಾಕುವ CCTV ದೃಶ್ಯ ಲಭ್ಯವಾಗಿದೆ. ಒಟ್ಟಾರೆ ಮಸೀದಿ ಮುಂಭಾಗ ಗಣೇಶ ಮೆರವಣಿಗೆ ಸಾಗ್ತಾ ಇದ್ದದ್ದಕ್ಕೆ ಶುರುವಾದ ಗಲಾಟೆ ನಾನಾ ತಿರುವುಗಳು ಸಿಗ್ತಾ ಇದೆ. ಒಟ್ಟಾರೆ ಬುಧವಾರ ರಾತ್ರಿ ನಾಗಮಂಗಲದಲ್ಲಿ ನಡೆದಂತಹ ಗಲಭೆಯಿಂದಾಗಿ ಪ್ರಕ್ಷುಬ್ಧ ವಾತಾವರಣ ನಾಗಮಂಗಲದಲ್ಲಿ ನಿರ್ಮಾಣವಾಗಿತ್ತು. ಇದೀಗ ನಾಗಮಂಗಲ ಶಾಂತಿಯಾಗಿದೆ, ಯಥಾಸ್ಥಿತಿಗೆ ಬಂದಿರುವಂಥದ್ದು. ಇವತ್ತು ಗಣಪತಿಯ ಆಚರಣೆಗಳು, ಅಂದರೆ ವಿಸರ್ಜನೆಯ ಆಚರಣೆಗಳು ಮುಂದುವರೆದಿದೆ. ಇತ್ತ ಪೊಲೀಸರು ಹಲವು ಆಯಾಮಗಳಲ್ಲಿ ಈ ಒಂದು PFI ಸಂಘಟನೆಯ ಒಂದು ಕೈವಾಡ ಇದೆಯಾ ಎಂಬ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನು ಇನ್ನೊಂದು ಕಡೆ ಆರಂಭಿಸಿದ್ದಾರೆ. ಒಟ್ಟಾರೆ ಸದ್ಯ ನಾಗಮಂಗಲ ಪ್ರಕ್ಷುಬ್ಧ ವಾತಾವರಣಕ್ಕೆ ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ TV, ಮಂಡ್ಯ.